ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಬುಧವಾರದ ಒಂದು ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ನನ್ನ ಮಗಳು ನಾಮಕರಣಗೆ ಇನ್ನೊಂದು 2-3 ಡೇಸ್ ಇದೆ. ಸೊ ಲಾಸ್ಟ್ ಬಂದು ನನಗೆ ಹೇರ್ ಕಲರಿಂಗ್ ಮಾಡೋದಿದೆ, ಅದೊಂದೇ ಬಾಕಿ ಇದ್ದಿದ್ದು. ಸೊ ಹಾಗಾಗಿ ನಾನು ಯೂಶ್ವಲಿ ಮೆಹಂದಿ ಯೂಸ್ ಮಾಡ್ತೀನಿ ತಲೆಗೆ. ಈ ಸಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಬಿ ಬ್ಲಂಟ್ ಅವ್ರದ್ದು ಬ್ಲ್ಯಾಕ್ ಕಲರಲ್ಲಿ ನಾನು ತರಿಸ್ಕೊಂಡು ಆರ್ಡ್ರ್ ಮಾಡಿ ಅಪ್ಲೈ ಮಾಡಿಸ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ಪಾರ್ಲರ್ಗೆ ಬಂದಿದ್ದೀನಿ. ಇನ್ನು ಮನೇಲಿರೋ ಮಿರರ್ನೇ ನಾನು ಸಾಮಾನ್ಯವಾಗಿ ಬಿಡೋದಿಲ್ಲ, ನೋಡ್ಕೊತಾನೆ ಇರ್ತೀವಿ. ಇನ್ನು ಪಾರ್ಲರಲ್ಲಿ ದೊಡ್ಡ ದೊಡ್ಡ ಮಿರರ್ ಇರುತ್ತೆ, ಬಿಡ್ತೀವ ಎಲ್ಲೆಲ್ಲೂ ನಾನೇ ಅಂತ ಅಂದ್ಕೊಂಡು ಅಲ್ಲೊಂದು ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದಾಯಿತು. ಇನ್ನು ನಾನು ಯಾವಾಗಲೂ ಹೇಳಿದಾಗೆ ನಾನು ಪಾರ್ಲರ್ಗೆ ಹೋಗೋದು ತೀರಾ ಅಪರೂಪ. ಈ ಸಲ ಬಂದು ಐಬ್ರೋಸು ಮತ್ತು ಸ್ವಲ್ಪ ಹೇರ್ ಕಲರಿಂಗ್ ಇತ್ತು, ಹಾಗಾಗಿ ಬಂದಿದ್ದೀನಿ. ಇನ್ನು ಅಲ್ಲಿ ಹೇರ್ ಕಲರಿಂಗ್ ಆದಮೇಲೆ ಮನೆಗೆ ಬಂದು 1/2 hour ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ. ಹೇರ್ ವಾಶ್ ಎಲ್ಲ ಆದಮೇಲೆ ಎಲ್ಲಾದರೂ ವೈಟ್ ಹೇರ್ಸ್ ಕಾಣಿಸ್ತಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನನಗೆ ಫ್ರಂಟಲ್ಲೇ ನನಗೆ ವೈಟ್ ಹೇರ್ಸ್ ಇರುತ್ತೆ, ಇನ್ನೆಲ್ಲೂ ಬ್ಯಾಕ್ ಸೈಡಲ್ಲೆಲ್ಲ ಇರೋದಿಲ್ಲ. ಜಸ್ಟ್ ಫ್ರಂಟ್ ಸೈಡ್ ಯಾಕೆ ಅಂತ ಗೊತ್ತಿಲ್ಲ. ಸೊ ಹೇರ್ ಎಲ್ಲ ಡ್ರೈ ಆದಮೇಲೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಒಂಚುಗೆ ಬಟ್ಟೆ ತೊಗೊಂಬರೋದಕ್ಕೆ ಅಂತ ಹೋಗಿದೆ ಅಂತ ಹೇಳ್ಬಿಟ್ಟು ಏನೇನು ತಂದಿದ್ದೆ ಅವಳಿಗೆ ಬಟ್ಟೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಂದು ಪ್ಲೇನಲ್ಲಿ ತೊಗೊಂಡಿದ್ದೀನಿ, ಸಿಂಪಲ್ ಆಗಿರೋ ಒಂದು ಫ್ರಾಕ್ ತೊಗೊಂಡಿದ್ದೀನಿ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಅವಳು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೊಂದು ತೊಗೊಂಡಿದ್ದೀನಿ. ಇನ್ನೊಂದು ಎತ್ನಿಕ್ ವೇರ್ ಒಂದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಎತ್ನಿಕ್ ವೇರ್ ಬಂದು ಅವಳಿಗೆ ಅಷ್ಟು ಸೂಟ್ ಆಗ್ತಿಲ್ಲ, ಬಟ್ ಆಪ್ಷನಲ್ಲಿ ತೊಗೊಂಡಿದ್ದೀನಿ. ಬೇರೆ ಹೊಲಿಸ್ಬೇಕು ನಾಮಕರಣಗೆ, ಸೊ ಆಪ್ಷನಲ್ ತೊಗೊಂಡಿದ್ದೀನಿ. ಇದು ಅವಳಿಗಿಂತ ಉದ್ದ ಇದೆ. 1 year ಒಳಗಡೆ ಇರೋ ಬೇಬಿಗೆ ಬಟ್ಟೆನೇ ಸಿಗ್ತಾ ಇರಲಿಲ್ಲ, ಅವಳಿಗಿಂತ ಉದ್ದ ಇರೋದೇ ಸಿಗ್ತಾ ಇತ್ತು. ಆಲ್ಟ್ರೇಷನ್ ಮಾಡಿಸ್ಕೋಬೇಕಾಗಿತ್ತು. ಇನ್ನೂ ಮೇಯ್ನಾಗಿ ಹೇಳ್ಬೇಕಂತ ಹೇಳಿದ್ರೆ ನನಗೆ ಬೇಕಾಗಿರೋ ಕಲರಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಇದೊಂದು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಸಿದ್ರೆ ಸ್ವಲ್ಪ ಅವಳಿಗೆ ಓಕೆ ಇರ್ಬೋದು, ತೆಗೆದಿಟ್ಕೊಂಡಿದ್ದೀನಿ ಅದೊಂದು. ಇನ್ನು ನನಗೆ ಬೇಕಾಗಿರೋ ಕಲರು ಮೆಟೀರಿಯಲೇ ತಂದುಬಿಟ್ಟೆ ನಾನು, ಗ್ರೀನು ಮತ್ತು ಗೋಲ್ಡಲ್ಲಿ. ನನ್ನ ಸ್ಯಾರಿನೂ ಅಷ್ಟೇ, ಬ್ಲೌಸು ಗ್ರೀನ್ ಬರುತ್ತೆ, ಇನ್ನು ಸ್ಯಾರಿ ಬಂದು ಗೋಲ್ಡ್ ಬರುತ್ತೆ. ಸೊ ನನ್ನ ಕಾಂಬಿನೇಷನಲ್ಲೇ ನನ್ನ ಮಗಳಿಗೂ ಹೊಲಿಸ್ತಾ ಇದ್ದೀನಿ. ಇನ್ನು ಈ ಗ್ರೀನ್ ಬಂದು ವೆಲ್ವೆಟಲ್ಲಿದೆ ಕ್ಲಾತು, ಇದನ್ನು ನಾನು ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ಗೋಲ್ಡಲ್ಲಿರೋ ಪೀಸು ಬಾಟಮ್ ಮಾಡ್ತಾ ಇದ್ದೀನಿ. ಅವಳಿಗೊಂದು ಲಂಗ ಬ್ಲೌಸ್ ಥರ ಹೊಲ್ಸೋಣ ಅಂಥೇಳಿ, ನೋಡೋಣ ಹೇಗೆ ಬರುತ್ತೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.